ಆರಂಭ ಆಗಿದೆ. ಲೋಕಸಭೆಯಲ್ಲಿ ಇವತ್ತು ವಕ್ಫ್ ತಿದ್ದುಪಡಿ ಮಸೂದೆಯ ಸಮರ ಕಿಚ್ಚು ಹತ್ತಿಸಲಿದೆ. ವಿಪಕ್ಷಗಳು ಭಾರೀ ಪ್ರತಿಭಟನೆಗೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು, ಉಭಯ ಸದನಗಳಲ್ಲಿ ತಲಾ 8 ಗಂಟೆ ಮಸೂದೆಯ ತಿದ್ದುಪಡಿ ಕುರಿತಂತೆ ಚರ್ಚೆಗೆ ಅವಕಾಶವನ್ನ ಈಗಾಗಲೇ ಘೋಷಿಸಲಾಗಿದೆ. ವಿಪಕ್ಷಗಳ ವಿರೋಧದ ನಡುವೆಯೇ ಕೇಂದ್ರ ಸಚಿವ ಕಿರಣ್ ರಿಜಿಜು ಮಸೂದೆ ಮಂಡನೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಾಳೆ ರಾಜ್ಯಸಭೆಯಲ್ಲಿ ಕೂಡ ಈ ಮಸೂದೆ ಮಂಡನೆಯಾಗಿ ಅಂಗೀಕಾರವಾಗುವ ಸಾಧ್ಯತೆಗಳಿದೆ. ಇವತ್ತು ಲೋಕಸಭೆಯಲ್ಲಿ ಹಾಗೆ ನಾಳೆ ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ವಿಧೇಯಕ ಮಂಡನೆಯಾಗಿ ಅಂಗೀಕಾರವಾಗುವಂತಹ ಸಾಧ್ಯತೆ ಇದೆ. ಬಟ್ ಇವತ್ತು ಲೋಕಸಭೆಯಲ್ಲಿ ಮಂಡನೆಯಾಗುವಂತಹ ಈ ಮಸೂದೆಯ ಕುರಿತಂತೆ 8 ಗಂಟೆಗಳ ಕಾಲ ಚರ್ಚೆ ಮಾಡೋದಕ್ಕೆ ಸ್ಪೀಕರ್ ಈಗಾಗಲೇ ಅವಕಾಶವನ್ನ ಕೊಟ್ಟಿದ್ದಾರೆ. ವಕ್ಫ್ ತಿದ್ದುಪಡಿ ಮಸೂದೆ 2024 ಆಗಸ್ಟ್ 2024ರಲ್ಲಿ ಲೋಕಸಭೆಯಲ್ಲಿ ಪರಿಚಯ ಪಡಿಸಲಾಯಿತು. ಅದಾದ ಬಳಿಕ ಸಂಸತ್ತಿನ 2 ಸದನಗಳ ಜಂಟಿ ಸಮಿತಿಗೆ ಅದನ್ನ ಉಲ್ಲೇಖ ಮಾಡಲಾಯಿತು. ಬಿಜೆಪಿಯ ಜಗದಾಂಬಿಕಾ ಪಾಲ್ ಅಧ್ಯಕ್ಷತೆಯ ಸಮಿತಿ ಈ ವರ್ಷ ಫೆಬ್ರವರಿ 13ನೇ ತಾರೀಕು ಸಂಸತ್ತಿಗೆ ತನ್ನ ವರದಿಯನ್ನು ಸಲ್ಲಿಕೆ ಮಾಡಿತು. ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ಮೆನ್ಷನ್ ಆಗಿರೋ ಪಾಯಿಂಟ್ಸ್ ಏನು ಅಂತ ಹೇಳಿದ್ರೆ, ವಕ್ಫ್ ಆಸ್ತಿ ನಿರ್ವಹಣೆಯಲ್ಲಿ ಪಾರದರ್ಶಕತೆಯ ಕೊರತೆ ಇದೆ. ನೋಡಿ, ಈ ಮುಸ್ಲಿಮ್ಸಲ್ಲಿ ಯಾರಾದರೂ ಜಾಗವನ್ನು ದಾನ ಮಾಡಿದ್ರು ಅಂತ ಹೇಳಿದ್ರೆ ಅದನ್ನು ಯಾರು ಖರೀದಿ ಮಾಡಬಾರ್ದು, ಖರೀದಿ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಅದನ್ನ ಮೇಂಟೈನ್ ಮಾಡಲಿಕ್ಕೆ, ಆ ಜಾಗದ ಜವಾಬ್ದಾರಿಯನ್ನ ಹೊತ್ಕೊಳ್ಳಿಕ್ಕೆ ಅಂತಾನೆ ರೂಪಿಸಿದಂತಹ ಕಾಯ್ದೆ ಈ ವಕ್ಫ್ ಮಂಡಳಿ. ಇದು ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲಿ ಆಗಿದ್ದು. ಬಟ್ ಇಲ್ಲಿ ಆಸ್ತಿಗಳ ನಿರ್ವಹಣೆಯಲ್ಲಿ ಪಾರದರ್ಶಕತೆಯ ಕೊರತೆ ಇದೆ. ಜೊತೆಗೆ ಆಸ್ತಿಗಳನ್ನು ದುರುಪಯೋಗ ಪಡಿಸ್ಕೊಳ್ಳಾಗುತ್ತೆ, ಭ್ರಷ್ಟಾಚಾರಗಳು ವಿಪರೀತವಾಗಿ ನಡೆಯುತ್ತೆ. ಜೊತೆಗೆ ಅಲ್ಲಿರುವಂತಹ ಆದಾಯದ ಮೂಲ ಏನಿದೆಯಲ್ಲ ಅದರ ಕುರಿತಾದಂತೆ ಸಾಕಷ್ಟು ಅನುಮಾನಗಳಿದೆ. ಅಲ್ಲಿರುವಂತಹ ಹಣವನ್ನು ದುರುದ್ದೇಶಗಳಿಗೆ ಬಳಕೆ ಮಾಡಿಕೊಳ್ಳಾಗುತ್ತೆ. ಈ ರೀತಿಯ ಹಲವು ಆರೋಪಗಳು ಕೇಳಿಬಂದಿದೆ. ಹಾಗಾಗಿ ತಿದ್ದುಪಡಿಯನ್ನು ಪರಿಚಯಿಸಲಾಯಿತು. ಸಮಿತಿ ತನ್ನ ವರದಿಯನ್ನು 2025ರ ಫೆಬ್ರವರಿ 3ನೇ ತಾರೀಕು ಮಂಡಿಸುತ್ತೆ. ಮಸೂದೆಯಲ್ಲಿನ ಪ್ರಸ್ತಾಪಗಳಲ್ಲಿ ಕೇಂದ್ರ ವಕ್ಫ್ ಮಂಡಳಿ ಮತ್ತು ರಾಜ್ಯ ವಕ್ಫ್ ಮಂಡಳಿಗಳ ಸಂಯೋಜನೆಯಲ್ಲಿ ಬದಲಾವಣೆಗಳನ್ನು ಒಳಗೊಳ್ಳಬೇಕು ಅನ್ನುವಂತಹ ಅಂಶ ಉಲ್ಲೇಖ ಆಗಿದೆ. ಸೊ ಹೀಗಾಗಿ ಈ ಮಸೂದೆ ಮಂಡನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಇವತ್ತು ಸರ್ವಾನುಮತದಿಂದ ಅಂಗೀಕರಿಸ್ಕೊಳ್ಬೇಕು ಅಂತ ಹೇಳಿ ಬಿಜೆಪಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇನ್ಫ್ಯಾಕ್ಟ್ ತನ್ನ ಎಲ್ಲ ಸದಸ್ಯರಿಗೆ ಸದನಕ್ಕೆ ಕಡ್ಡಾಯವಾಗಿ ಹಾಜರಾಗಬೇಕಂತ ವಿಪ್ ಕೂಡ ಜಾರಿ ಮಾಡಲಾಗಿದೆ. ಇವತ್ತು ಲೋಕಸಭೆಯಲ್ಲಿ, ನಾಳೆ ರಾಜ್ಯಸಭೆಯಲ್ಲಿ ಮಸೂದೆ ಮಂಡನೆಯಾಗಲಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರ್ಷಿತ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಹರ್ಷಿತ್, ಇವತ್ತು ಲೋಕಸಭೆಯಲ್ಲಿ ಮಸೂದೆ ಮಂಡನೆಯಾಗೋದು 8 ಗಂಟೆಗಳ ಕಾಲ ಚರ್ಚೆಗೆ ಅವಕಾಶವನ್ನ ಕೂಡ ಕೊಡಲಾಗಿದೆ. ಅಂಗೀಕರಿಸಲೇಬೇಕು ಅಂತ ತೀರ್ಮಾನ ಮಾಡಿಕೊಂಡಿರುವ NDA ಕೂಟ ವಿಪ್ ಕೂಡ ಜಾರಿ ಮಾಡಿದೆ ಸದಸ್ಯರಿಗೆ. ಸೊ ಇದನ್ನ ಟ್ಯಾಕಲ್ ಮಾಡೋದಕ್ಕೆ ವಿಪಕ್ಷ ಹೇಗೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಹರ್ಷಿತ್? ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸದ್ಯ ಇವತ್ತು ಲೋಕಸಭೆಯಲ್ಲಿ ಈ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರವಾಗುತ್ತಾ ಅನ್ನುವಂತಹ ಪ್ರಶ್ನೆ ಸದ್ಯ ಮನೆ ಮಾಡ್ತಾ ಇದೆ. ಪೂರ್ಣ ಚರ್ಚೆಯನ್ನು ನಡೆಸೋದಕ್ಕೆ ವಿರೋಧ ಪಕ್ಷಗಳು ಕೂಡ ಆಲ್ರೆಡಿ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಸರ್ವಾನುಮತದಿಂದ ತೀರ್ಮಾನ ಮಾಡಿಕೊಂಡಿದೆ. ವಕ್ಫ್ ಮಸೂದೆ ವಿರುದ್ಧ ಮತ ಚಲಾಯಿಸೋದಕ್ಕೆ INDIA ಒಕ್ಕೂಟ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಜೊತೆಗೆ ವಿರೋಧ ಪಕ್ಷಗಳೆಲ್ಲವೂ ಕೂಡ ಯಾವ ರೀತಿ ಪ್ರತಿಭಟನೆ ಮಾಡಬೇಕು, ಸದನದ ಬಾವಿಗಿಳಿಬೇಕಂತ ರೂಪುರೇಷೆ ಹಾಕೊಂಡಿರೋದು ಕೂಡ ತಿಳಿದು ಬರ್ತಾ ಇದೆ. ಸಭೆಯಲ್ಲಿ ಭಾಗವಹಿಸಿದ್ದಂತಹ RSP NK ಪ್ರೇಮಚಂದ್ರನ್ ಮಸೂದೆಯ ಚರ್ಚೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸೋದಕ್ಕೆ ನಿರ್ಧರಿಸಲಾಗಿದೆ. ಜೊತೆಗೆ ಬುಧವಾರ ಮಸೂದೆ ಅಂಗೀಕರಿಸೋದಕ್ಕೆ ನಮ್ಮ ವಿರೋಧ ಇರುತ್ತೆ ಅಂತ ಕೂಡ
ನಿನ್ನೆ ನಡೆದಂತಹ ಸಭೆಯಲ್ಲಿ ತಿಳಿಸಿದ್ದಾರೆ. ವಿರೋಧ ಪಕ್ಷಗಳು ಪ್ರತಿ ಹಂತದಲ್ಲೂ ಮಸೂದೆಯನ್ನು ವಿರೋಧಿಸ್ತಾ ಇದೆ, ಸಭಾತ್ಯಾಗ, ಪ್ರತಿಭಟನೆ ಅಡ್ಡಿ ಮಾಡೋದಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಮಸೂದೆಯ ನ್ಯೂನತೆಯನ್ನು ಎತ್ತಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. INDIA ಒಕ್ಕೂಟದ ಜೊತೆಗೆ ಸಮಾನ ಮನಸ್ಕ ಪಕ್ಷಗಳಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ವಕ್ಫ್ ಮಸೂದೆ ಸಂವಿಧಾನದ ಸ್ಪಷ್ಟ ಉಲ್ಲಂಘನೆ ಅಂತ ಕಾಂಗ್ರೆಸ್ ನಾಯಕ KC ವೇಣುಗೋಪಾಲ್ ಹೇಳಿದ್ದಾರೆ. ಇದರ ಜೊತೆಗೆ AIADMK ಮಾತ್ರ ಈಗಾಗಲೇ ಮಸೂದೆಯ ವಿರುದ್ಧನೇ ನಾವು ಮತ ಚಲಾಯಿಸೋದಾಗಿ ಸ್ಪಷ್ಟನೆಯನ್ನು ಕೊಟ್ಟಿದೆ. ಇನ್ನು ನವೀನ್ ಪಟ್ನಾಯಕ್, ಒರಿಸ್ಸಾದ ನವೀನ್ ಪಟ್ನಾಯಕ್ ಹಾಗೆ ಬಿಜು ಜನತಾದಳ, ನವೀನ್ ಪಟ್ನಾಯಕ್ ಅವರ ಬಿಜು ಜನತಾದಳ ಹಾಗೆ ಕೆ ಚಂದ್ರಶೇಖರ್ ರಾವ್ ಅವರ ಭಾರತ ರಾಷ್ಟ್ರ ಸಮಿತಿ ವಕ್ಫ್ ಮಸೂದೆ ಬಗ್ಗೆ ತಮ್ಮ ನಿಲುವೇನು ಅನ್ನೋದನ್ನು ಇನ್ನೂ ಸ್ಪಷ್ಟಪಡಿಸಿಲ್ಲ. ಭಾರತದಲ್ಲಿ ಸದ್ಯ ವಕ್ಫ್ ಆಸ್ತಿಗಳ ನಿರ್ವಹಣೆ ಮತ್ತು ಆಡಳಿತವನ್ನು ಸುಧಾರಿಸುವಂತಹ ನಿಟ್ಟಿನಲ್ಲಿ ತರ್ತಾ ಇರೋ ಈ ಮಸೂದೆ ಸದ್ಯ ವಿವಾದಾತ್ಮಕ ಮಸೂದೆಯಾಗಿ ಪರಿಣಮಿಸ್ತಾ ಇದೆ. ಲೋಕಸಭೆಯಲ್ಲಿ ಚರ್ಚೆ ಮತ್ತು ಅಂಗೀಕಾರಕ್ಕೋಸ್ಕರ ಇವತ್ತಿನ ತೆಗೆದುಕೊಳ್ಳಲಾಗುತ್ತೆ. ಸುಮಾರು 8 ಗಂಟೆಗಳ ಕಾಲ ಚರ್ಚೆಗೆ ಅಂತ ಹೇಳಿ ಸಮಯ ಮೀಸಲಿಡಲಾಗಿದೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ಸಮಯ ನಿಗದಿಪಡಿಸಿರೋದು, ಹಾಗೆ ಮಸೂದೆಯ ಮಂಡನೆಯನ್ನು ತೆಗೆದುಕೊಂಡ್ರೆ ಪ್ರತಿಪಕ್ಷಗಳು 10 ಗಂಟೆ ಕಾಲಾವಕಾಶವನ್ನು ಕೇಳಿದ್ದಾರೆ. ಜೊತೆಗೆ ಇದು ಸಂವಿಧಾನದ ವಿರುದ್ಧ, ಸಂವಿಧಾನದ ನಿಯಮಗಳ ಉಲ್ಲಂಘನೆ, ಸಂವಿಧಾನ ಬಾಹಿರ ಅನ್ನುವಂತಹ ಅಭಿಪ್ರಾಯಗಳು ಕೂಡ ಆಲ್ರೆಡಿ ಕೇಳಿ ಬರ್ತಾ ಇದೆ. ಇನ್ನು ಮಸೂದೆ ಲಾಸ್ಟ್ ಇಯರ್ ಇವರು ಇಂಟ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರ ಅದನ್ನು 2 ಸದನಗಳ ಜಂಟಿ ಸಮಿತಿಗೆ ಉಲ್ಲೇಖ ಮಾಡೋದಕ್ಕೆ ಪ್ರಸ್ತಾಪ ಮಾಡಿತ್ತು. ಆ ಬಳಿಕ ರಿಪೋರ್ಟ್ಸ್ ಬರುತ್ತೆ. ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಸಚಿವ ಸಂಪುಟ ಕೆಲವು ಬದಲಾವಣೆಗಳಿಗೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿದೆ. ಇನ್ನು ಕಾಂಗ್ರೆಸ್ ಹಾಗೆ ಲಾಲು ಪ್ರಸಾದ್ ಯಾದವ್ ಅವರ ರಾಷ್ಟ್ರೀಯ ಜನತಾದಳ ಲೋಕಸಭಾ ಸಂಸದರಿಗೆ ವಿಪ್ ಜಾರಿ ಮಾಡಿದ್ದು, ಮುಂದಿನ 3 ದಿನಗಳ ಕಾಲ ಸದನದಲ್ಲಿ ಉಪಸ್ಥಿತರಿರಲೇಬೇಕು ಅಂತ ಹೇಳಿ ಅವರ ಹಾಜರಾತಿಯನ್ನು ಕಡ್ಡಾಯ ಮಾಡುವಂತಹ ನಿಟ್ಟಿನಲ್ಲಿ ವಿಪ್ ಜಾರಿ ಮಾಡಿದೆ. ನೋಡಬೇಕು ಯಾವ ರೀತಿಯಾದಂಥ ಚರ್ಚೆಗಳಾಗುತ್ತೆ, ವಿಪಕ್ಷಗಳು ಏನು ನ್ಯೂನತೆಗಳನ್ನು ಎತ್ತಿ ತೋರಿಸುವಲ್ಲಿ ಯಶಸ್ವಿ ಆಗುತ್ತೆ, ಹಾಗೆ ಆಡಳಿತಾರೂಢ NDA ಕೂಟ ಯಾವ ರೀತಿ ಇದನ್ನು ಅಂಗೀಕರಿಸಿಕೊಳ್ಳುವಲ್ಲಿ ಸಫಲವಾಗುತ್ತೆ ಅನ್ನುವಂಥದ್ದನ್ನು ಸದ್ಯ ಕಾದು ನೋಡಬೇಕಾಗಿದೆ. सर सबसे पहले मैं सर जो खामियां ये 2014 से लेकर के स्वीकृति मिलके जब CC आएगी तो और राशि हम लोग प्रदेश सरकार को दे पाएंगे. नवचरण माझी. Honorable Speaker sir, I want to know. माननीय अध्यक्ष महोदय, मैं जानना चाहता हूं कि कौन से कदम, कौन सी उपलब्धियां हैं ढांचागत परिस्थितियों में उत्तरी पूर्व क्षेत्र में. मैं जानना चाहता हूं कि कौन से कदम या कौन सी उपलब्धियां हैं, कौन सी ढांचागत आपने विकास किया है उत्तरी पूर्वी क्षेत्र में. वर्षों में 10 वर्षों में जो प्रधानमंत्री जी की नीति रही है उसके आधार पर अगर हम मुख्य प्रोजेक्ट्स के बारे में हम चर्चा करें, मैंने विस्तृत तरीके से ये माननीय सदस्य उड़ीसा से हैं. जी, ये उड़ीसा से हैं. जी, पर उनकी रुचि है सर, तो मैं उनको धन्यवाद देना चाहता हूँ. रुचि ज्यादा उनकी नहीं, उनकी उड़ीसा में रुचि है. अच्छा सर, पर महत्वपूर्ण प्रश्न है क्योंकि सदन के पटल पर और सदन से देश को भी सूचित हम लोग करना चाहते हैं सर. जो अधोसंरचना की बात है उस पर हमने चर्चा भी प्रश्न पर किया था, पर जो मुख्य प्रोजेक्ट्स हैं, जो अधोसंरचना हमने बिछाई है उत्तर पूर्वी राज्यों में प्रधानमंत्री जी के नेतृत्व में, आज उसी के फलस्वरूप सर आप देखिए जो सेमीकंडक्टर की फैब देश में लग रही है, उत्तर पूर्वी राज्य में टाटा की सेमीकंडक्टर फैब 27,000 करोड़ के निवेश के आधार पर असम में लगने जा रही है. ये आज राष्ट्र के लिए नहीं, विश्व स्तर पर एक कीर्तिमान बनाया गया है. उसी के साथ अगर हम लोग रिफाइनरी की बात करें तो नुमालीगढ़ रिफाइनरी की एक्सपेंशन 28,000 करोड़ के निवेश के आधार पर हो चुका है. अधोसंरचना की बात करें, गडकरी साहब यहां बैठे हुए हैं, ब्रह्मपुत्र एक्सप्रेसवे 900 किलोमीटर की एक्सप्रेसवे कनेक्टिविटी एड्रेस करने के लिए पूर्ण रूप से आज तैयार हो चुकी है. भूपेन हजारिका ब्रिज
भारत का सबसे लंबा रोड ब्रिज अगर कहीं है तो आज हमारे उत्तर पूर्वी राज्य में है, जो अरुणाचल। वहाँ पर क्लॉज बाय क्लॉज जो डिस्कशन होना था, जो एकदम बहुत गौर से हमें चर्चा करना था, वो ही वहाँ पे नहीं किए। तो सरकार का पहले दिन से ही एक रवैया था कि संविधान के खिलाफ, हमारे अल्पसंख्यकों के समुदाय के खिलाफ एक ऐसा कानून ले आए जो देश में शांति के बजाय अशांति का वातावरण लाए। देखिए, जेपीसी में सरकार ने खुद ये कबूल करना चाहिए कि वहाँ पर क्लॉज बाय क्लॉज जो डिस्कशन होना था, जो एकदम बहुत गौर से हमें चर्चा करना था, वो ही वहाँ पे नहीं किए। तो सरकार का पहले दिन से ही एक रवैया। देखिए, चाहे जेपीसी भी हुई है, लेकिन उनके पास बहुमत है। वो अपनी जो नीयत है उसके ऊपर वो अड़े हुए हैं। वो डेमोक्रेसी के अगेंस्ट जा रहा है। ये बिल से सीधी दखलंदाजी हो जाएगी। हर जगह पे हर धर्म का अपना एक सिस्टम है। वक्फ बोर्ड है, श्रोमणी गुरुद्वारा प्रबंधक कमेटी, ऐसे अलग अलग हैं। उनके अंदर सरकार का दखलंदाजी नहीं होना चाहिए। तो ये इसके लिए हमारी सरकार का स्पष्ट स्टैंड है और उसके ऊपर आज हम चर्चा में जब भाग लेंगे तो उसमें आपको क्लियर होगा। बिल्कुल, ये वो अभी बैठे करेंगे, उसके बाद तय होगा। जो भी रणनीति होगी उसके बाद बताएं। देखिए, चाहे जेपीसी भी हुई है, लेकिन उनके पास बहुमत है। वो अपनी जो नीयत है उसके ऊपर वो अड़े हुए हैं। वो डेमोक्रेसी के अगेंस्ट जा रहा है। ये बिल से सीधी दखलंदाजी हो जाएगी। हर जगह पे हर धर्म का अपना एक सिस्टम है। वक्फ बोर्ड है, श्रोमणी गुरुद्वारा प्रबंधक कमेटी, ऐसे अलग अलग हैं। उनके अंदर सरकार का दखलंदाजी नहीं होना चाहिए। तो ये इसके लिए हमारी सरकार का स्पष्ट स्टैंड है और उसके ऊपर आज हम चर्चा में जब भाग लेंगे तो उसमें आपको क्लियर होगा। बिल्कुल, ये वो अभी बैठे करेंगे, उसके बाद तय होगा। जो भी रणनीति होगी उसके बाद बताएं। देखिए, चाहे जेपीसी भी हुई है, लेकिन उनके पास बहुमत है। वो अपनी जो नीयत है उसके ऊपर वो अड़े हुए हैं। वो डेमोक्रेसी के अगेंस्ट जा रहा है। ये बिल से सीधी दखलंदाजी हो जाएगी। हर जगह पे हर धर्म का अपना एक सिस्टम है। वक्फ बोर्ड है, श्रोमणी गुरुद्वारा प्रबंधक कमेटी, ऐसे अलग। निश्चित रूप से अभी तो हम लोग का डिसीजन भी होगा, सारी चीजें इंस्ट्रक्शंस भी मिलेंगे, लेकिन मैं संक्षेप में ही कह सकता हूं कि ये सुधार के नाम पे कुटिलता है और प्रतिशोध की भावना से ये बिल लाए जा रहे हैं। निश्चित रूप से अभी तो हम लोग का डिसीजन भी होगा, सारी चीजें इंस्ट्रक्शंस भी मिलेंगे, लेकिन मैं संक्षेप में ही कह सकता हूं कि ये सुधार के नाम पे कुटिलता है और प्रतिशोध की भावना से ये बिल लाए जा रहे हैं। निश्चित रूप से अभी तो हम लोग का डिसीजन भी होगा, निश्चित रूप से अभी तो हम लोग का डिसीजन भी होगा, सारी चीजें इंस्ट्रक्शंस भी मिलेंगे,